ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ನಾವು ಏನು ನಿಸರ್ಗನ ಹಾಳು ಮಾಡ್ತಾ ಇದ್ದೀವಿ, ನಿಸರ್ಗವನ್ನೇನು ಹಡ್ತಾ ಇದ್ದೀವಿ, ನಿಸರ್ಗವನ್ನು ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಹೆಸರಿನಲ್ಲಿ ದೊಡ್ಡ ದೊಡ್ಡ ರೋಡ್ಗಳು ಮಾಡ್ತಾ ಇದ್ದೀವಿ, ಕಾಡಿನಲ್ಲೇ ಅಥವಾ ರೆಸಾರ್ಟ್ಗಳು ಮಾಡ್ತಾ ಇದ್ದೀವಿ. ಇವು ಎಲ್ಲದರ ಒಟ್ಟು ಪರಿಣಾಮ ಮಳೆ ಬಂದಾಗ ಕಾಣಲಿಕ್ಕೆ ಶುರುವಾಗಿಬಿಡ್ತದೆ. ಅಂಥ ಒಂದು ಘಟನೆ ತಿರುವನಂತಪುರ, ವಯನಾಡು ಮೇಪಾಡಿ ಅನ್ನೋದು ಪಂಚಾಯಿತಿಯಲ್ಲಿ ಬರ್ತಿರೋದು ಹಳ್ಳಿ. ಅಲ್ಲಿ ಏಕಾಏಕಿ ಸುರಂಗ ಮಾರ್ಗ ಮಾಡ್ತಾಯಿದ್ದಾರೆ, ಜೋಡಿ ಸುರಂಗ ಮಾರ್ಗ ಕೊಯ್ಕೋಡದಿಂದ ವಯನಾಡು ಸಂಪರ್ಕಿಸುವಂಥದ್ದು. ಸುರಂಗ ಮಾರ್ಗ ಮಾಡಿದ್ರಿಂದ ಅಲ್ಲಿ ಮಣ್ಣು ತೆಗೆದು ಗುಟ್ಟಿ ಹಾಕಿಬಿಟ್ಟಿದ್ದಾರೆ. ಏಕಾಏಕಿ ಮಳೆ, ಅದೆಲ್ಲ ಮಣ್ಣು ಜಾರಿ ಪ್ರವಾಹ ರೂಪದಲ್ಲಿ ಹರಿದ 5 ಜನ ನಾಪತ್ತೆ ಆಗಿದ್ದಾರೆ. 3 ಜನ ಅಂತಿ ಆಗಿದ್ದಾರೆ ಪಾಪ, ಮಣ್ಣಿನ ಆ ಅಡಿಯಲ್ಲಿ ಸಿಕ್ಕ. ಈಗ ಇನ್ನೊಂದು ಹಾಸನದಲ್ಲೂ ಅದೇ ರೀತಿ ಆಗ್ತಾಯಿದೆ. ಹೆದ್ದಾರಿಗಳು ಮುಚ್ಕೊಳ್ತಾ ಇದ್ದಾವೆ, ಅಲ್ಲಲ್ಲ ಮಂಗಳೂರು ಕಡೆ ಎಲ್ಲ ಇಲ್ಲೇ. ಕೇರಳದಲ್ಲಂತೂ ಹೇರಳವಾಗಿ ನಡೀತಾ ಇದ್ದಾವೆ. ಈಗೆಲ್ಲ ಕಾರಣ ಯಾರಪ್ಪ ಅಂದ್ರೆ ನಾವು ಅಭಿವೃದ್ಧಿ ಹೆಸರಲ್ಲಿ ಕಾಡು ಇಲ್ಲಿ ಮಾಡ್ತಾ ಇದ್ದೀವಿ, ಗಿಡಗಳನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಆ ಕಾಡಿನಲ್ಲಿ ಗಿಡಗಳು ಇರೋದ್ರಿಂದ ಮಣ್ಣರ ಸಂಗ್ರಹ ಉಳಿತಿರ್ತದೆ, ಕೆಳಗೆ ಜಾರಿ ಬರೋದಿಲ್ಲ ಅದು. ಆದರೆ ಇವತ್ತು ಗಿಡ ಮರಗಳನ್ನು ಕುಲ್ಲ ಮಾಡ್ತಾ ಇದ್ದೀವಿ. ಒಂದು ಕಡೆ ಮಳೆ ಆದ ತಕ್ಷಣ ನೀರು ಭೂಮಿಯೊಳಗೆ ಇಳಿತದ, ಭೂಮಿ ಕುಸಿತದ. ಇದರಲ್ಲಿ ಅಂತ ರಾಕೆಟ್ ಸೈನ್ಸ್ ಇಲ್ಲ, ಇದೆಲ್ಲ ನಾವು ಮಾಡ್ಕೊಂಡಿದ್ವಿ. ಆದರೆ ಉಳಿದವ್ರು ಪಾಪ ನಮ್ಮ ಜೀವ ಉಳಿತೀರಲ್ಲ, ನಾನು ಹೋಗ್ತಿದ್ದೆ ಹಾಗೆ ಹೀಗೆ ಪಾಪ ಜನ ಮಾತಾಡ್ತಾರೆ. ನಾವು ಪ್ರಶ್ನವ್ರ ತೊಗೊಳ್ತೀವಿ, ಹಾಕ್ತೀವಿ, ನಡೀತೀರಿ ಇದು ಆಗಬಾರ್ದು, ಆಗಾಗತ್ತೈತಿ, ಏನು ಮಾಡೋದು? ಇದು ಆಗೋದನ್ನೋರು ಹೆಂಗೆ ನಿರಂತರವಾಗಿ ಅಭಿವೃದ್ಧಿ ಅಂದ್ರೆ ನಾವೇನು ತಿಳ್ಕೊಂಡಿದ್ದೀವಿ ಇವತ್ತು ನಂಗೆ ತಿಳಿತಾ ಇಲ್ಲ. ಇದು ಭಾಳಷ್ಟು ವಿಚಾರ ಮಾಡ್ತಾ ಇದ್ದೇನೆ. ಅಭಿವೃದ್ಧಿ ಅಂದರೆ ಹೊಸ ಹೊಸ ರೋಡ್ಗಳನ್ನು ಮಾಡೋದ, ರೆಸಾರ್ಟ್ಗಳನ್ನ ಮಾಡೋದ, ಕಾಡಿನಲ್ಲೇ ಕಾಡು ಪ್ರಾಣಿಗಳನ್ನ ನೋಡೋದಕ್ಕೆ ಹೋಗಿ ಅವುಗಳಿಗೆ ತೊಂದರೆ ಕೊಡೋದ, ಕಾಡಿನ ಖನಿಜಗಳನ್ನ ಹಡ್ಡಿ ತೆಗೆದ, ಅಲ್ಲಿ ಕಲ್ಲುಗಳನ್ನ ಹಡ್ಡಿ ತೆಗೆದ, ನಮ್ಮ ಸುಂದರವಾದ ಮನೆಗಳು ಕಟ್ಕೊಳ್ಳಿಕ್ಕೆ ಮತ್ತದಕ್ಕೆ ಉಪಯೋಗ ಮಾಡೋದ. ಸುಂದರವಾದ ಮನೆ ಕಾಂಕ್ರೀಟ್ನಿಂದ ಮಾಡಿದ್ದು ಇದು ಅಭಿವೃದ್ಧಿಯ? ಯಾವುದು ಅಭಿವೃದ್ಧಿ ಇಲ್ಲ ಅನ್ನೋದನ್ನು ಮೊದಲು ಡಿಸೈಡ್ ಮಾಡಬೇಕಾಯ್ತು ನಾವು. ಇಲ್ಲಾಂದ್ರೆ ನಾವು ಇವತ್ತು 40 ಕೋಟಿ 50 ಕೋಟಿ ಗೊತ್ತಿಲ್ಲ ಏನಕ್ಕೆ ಆಗ್ಬೇಕದು. ಅಷ್ಟು ಜನಸಂಖ್ಯೆ ಕುಡ್ಕೊಂಡು ಇಡೀ ಈ ರಾಷ್ಟ್ರವನ್ನು ಮಣ್ಣು ಪಾಲು ಮಾಡ್ತೀವಿ ಅಂತ. ಈ ಮಣ್ಣಿನ ಗುಡ್ಡೆ ಅಂತ ತೆಗೆದು ಹಾಕುವಂಥದ್ದು ಈಗ ಹೇಳಿದೆ, ಮೆಪ್ಪಾಡಿ ಪಂಚಾಯತಿಯಲ್ಲಿ ಬರುವಂಥದ್ದು ವಯನಾಡಿನಲ್ಲಿ, ತಮಿಳುನಾಡು ಮತ್ತು ಕೇರಳದ ಬಾರ್ಡರ್ದಲ್ಲಿ ಬರುವಂಥದ್ದು. ಅಲ್ಲೆಲ್ಲ ಕಾಡು, ಸುಂದರವಾದ ಕಾಡು ಅದ ರೀ, ಪಶ್ಚಿಮ ಘಟ್ಟ. ಅಲ್ಲಿ ಗಿಡಗಳನ್ನೆಲ್ಲ ಕಡಿದಾರೆ, ಕಾಡು ಹಾಳು ಮಾಡಿದ್ದಾರೆ, ಖನಿಜ ತೊಗೊಂಡಿದ್ದಾರೆ, ಕಲ್ಲು ಹಡ್ಡಿದ್ದಾರೆ. ಇಲ್ಲಿ ನಮ್ಮ ಖಾನಾಪುರದಲ್ಲಿ ಮಾಡ್ತಾ ಇದ್ದಾರೆ ಅವರು, ಇಲ್ಲೂ ನಮ್ಮಲ್ಲೂ ಮಾಡ್ತಾಯಿದ್ದಾರೆ. ಸುತ್ತಮುತ್ತ ಎಲ್ಲ ಕಡೆ ಎಲ್ಲಿ ಕಾಡು ಕಾಣ್ತದೆ, ಎಲ್ಲಿ ಗುಡ್ಡ ಕಾಣ್ತದೆ, ಹಡ್ಡುದು. ಅದಕ್ಕೆ ಅಲ್ಲಿ ಏನಪ್ಪ ಅಂತಂದ್ರೆ ಭೂಮಿ ಮಣ್ಣು ಆಗಿರ್ಬೋದು, ಖನಿಜ ಆಗಿರ್ಬೋದು, ಇಲ್ಲ ಗರಸಾಗಿರ್ಬೋದು, ತೊಗೊಳ್ಳೋದು ಮತ್ತು ಡಂಪ್ ಮಾಡೋದು, ರೋಡ್ಗಳು ಮಾಡೋ ಸಲುವಾಗಿ, ಮತ್ತೇನು ಮಾಡೋ ಸಲುವಾಗಿ, ಮನೆ ಕಟ್ಟೋ ಸಲುವಾಗಿ. ನೋಡಿ, ಹೊಳೆ ದಂಡಿ ಮೇಲೆ ಉಸುಕ ಇಲ್ಲ ನಮ್ಮ. ಈಗ ಉಸುಕ ಮುಗಿದದ್ದು ಕಲ್ಲಿಗೆ ಬಂದಿದ್ದಾರೆ. ಅಲ್ಲಲ್ಲಿ ಕಲ್ಲಿನ ಗಣಿಗಳನ್ನ ಕುಲ್ಲ. ಎಮ್ ಸ್ಯಾಂಡ್ ಡೆವಲಪ್ಮೆಂಟ್ ಇದು ನಮ್ಮ ಡೆವಲಪ್ಮೆಂಟ್. ಇಲ್ಲೇನು ಉದ್ಯೋಗ ಬೆಳೀಲಿಲ್ಲ, ಮತ್ತೊಂದು ಆಸ್ಪತ್ರೆ ಆಗಲಿಲ್ಲ. ಹೋಗಿ ನಮ್ಮ ದೇಶದ ಮುಖ್ಯ ಉದ್ಯೋಗ ಕೃಷಿಗೆ ಮಾರ್ಕೆಟ್ ಸಿಗಲಿಲ್ಲ, ನೀರಾವರಿ ಎಲ್ಲ ಕಡೆ ಆಗಲಿಲ್ಲ, ಕಾಡು ಕಡಿದು ನಾವು ಬಿಡಲಿಲ್ಲ. ನಮ್ಮ ಅಭಿವೃದ್ಧಿ ಅಂದ್ರೆ ಏನಪ್ಪ ನೋಡಿರಿ, ಬಳ್ಳಾರಿ ಹೋಗಿ ನೋಡ್ರಿ, ಎಲ್ಲ ತಗ್ಗುಗಳು ಬಿದ್ದಾವೆ. ಅಲ್ಲೆಲ್ಲ ನಮ್ಮ ರಾಜಕಾರಣಿಗಳು ಗುತ್ತಿಗೆ ಹಿಡ್ಕೊಂಡು ಕಾಡಿನಲ್ಲಿದ್ದಂಥ ಕಬ್ಬಿಣ ಇದ್ದೀರ, ಮತ್ತೇನು ಎಲ್ಲರೂ ಎಕ್ಸ್ಪೋರ್ಟ್. ಅದು ನಮ್ಮ ಅಭಿವೃದ್ಧಿ, ಡೆವಲಪ್ಮೆಂಟ್. ಇವತ್ತು ಬಳ್ಳಾರಿ ನರಕದಂಗೆ ಆಗಿದೆ. ಅದೇ ಕಾಲಕ್ಕೆ ಇದು ವಯನಾಡು ಅಥವಾ ಇದು ಕೇರಳ, ಅದು ತಮಿಳುನಾಡು ಬಾರ್ಡರ್ದಲ್ಲಿ, ಕರ್ನಾಟಕ ಬಾರ್ಡರ್ದಲ್ಲಿ ಮಂಗಳೂರು, ಸಕಲೇಶ್ಪುರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಅಲ್ಲಿಯೂ ಮಣ್ಣು ರೋಡ್ಗಳು ಬಂದ್ ಮಾಡ್ತಾಯಿದ್ದಾವೆ. ಇದೇ ರೀತಿ ನಮ್ಮ ಹಿಮಾಲಯ ಕಾಡುಗಳಲ್ಲೂ ಇದನ್ನು ನೋಡ್ತಾ ಇದ್ವಿ ನಾವು. ಅಲ್ಲೇ ಕೇದಾರನಾಥ ಆಗಿರ್ಬೋದು, ಬದ್ರಿನಾಥ ಆಗಿರ್ಬೋದು, ಮೇಲೆ ಇನ್ನೂ ಅನೇಕ ಪ್ರದೇಶಗಳಿದ್ದಾವೆಲ್ಲ. ಹಡ್ಡುದ ಸುರಂಗ ಮಾಡೋದು, ಡ್ಯಾಮ್ ಕಟ್ಟೋದು, ನೀರು ಸಂಗ್ರಹ ಮಾಡೋದು, ವಿದ್ಯುತ್ ಉತ್ಪಾದನೆ ಮಾಡೋದು, ವಿದ್ಯುತ್ ಉತ್ಪಾದನೆ ಮಾಡಿ ಆಯುಷ್ ಆರೋಗ್ಯ ಜೀವನಕ್ಕೆ ಉಪಯೋಗ ಮಾಡ್ಕೊಳ್ಳೋದು. ಇಲ್ಲಿ ಉದ್ಯಮಿಗಳು ಇಲ್ಲ, ಮತ್ತು ಬೇರೆ ನಾವು ಬೆಳೆಸಲೂ ಇಲ್ಲ ಉದ್ಯೋಗಗಳು, ಸಣ್ಣ ಉದ್ಯೋಗಗಳು ಬೆಳೆಸಲೇ ಇಲ್ಲ. ಇವತ್ತು ನಿರುದ್ಯೋಗ ಸಮಸ್ಯೆ ಸಿಕ್ಕಾಪಟ್ಟೆ ರೀ. ನಿರುದ್ಯೋಗಿಗಳು ಉದ್ಯೋಗ ಕೊಡುವಂಥ ಕೃಷಿ ಕ್ಷೇತ್ರ ನಾವು ಉದ್ಧಾರ ಮಾಡಲಿಲ್ಲ, ಅದಕ್ಕೆ ಮಾರ್ಕೆಟ್ ಕೊಡಲಿಲ್ಲ, ಸರಿಯಾಗಿ ನೀರು ಹಾಕಲಿಲ್ಲ. ಹೀಗಾಗಿ ಇವತ್ತು ಇಡೀ ದೇಶ ತುಂಬ ನಿರುದ್ಯೋಗಗಳು ಹಿಂಡು ತಯಾರಾಗಿದೆ. ಪಾಪ ಅವ್ರು ತಪ್ಪಲ್ಲ,
ನಾವು ಹಂಗೆ ಬೆಳಿತಾನೆ ಇದ್ದೀವಿ. 140 150 ಕೋಟಿ 160 ಕೋಟಿ ಆಗಿದ್ದು ಗೊತ್ತಿಲ್ಲ. ಇನ್ನೂ ಜನಸಂಖ್ಯೆ ಅದನ್ನು ತೆಗಿಬೇಕಾಗಿದೆ. ಆದರೆ ನಮ್ಮ ಮೋದಿಯವರು ಹೇಳುವಂಗೆ 81 ಕೋಟಿ ಜನಕ್ಕೆ 5 ಕಿಲೋ ಅಕ್ಕಿ ಕೊಡ್ತಾಯಿದ್ವಿ. ಅಂದ್ರೆ ಅಷ್ಟೇ ಬಡವರು ಅಂದ ನಾವೀಗ 81 ಕೋಟಿ ಜನ ನಾವೆಲ್ಲ ಬಡವರು. 5 ಕಿಲೋ ಅಕ್ಕಿ ನಿಂತೀವಿ ನಾವು. 5 ಕಿಲೋ ಅಕ್ಕಿ ಕೊಡಪ್ಪ, ತಿಂಗಳಿಗೆ 5 ಕಿಲೋ, ದಿನಕ್ಕೆ ಎಷ್ಟು ಬಿತ್ತು ಡಿವೈಡ್ ಮಾಡಿದ್ರೆ 30 ದಿನ ಅಕ್ಕಿ ಎದಕ್ಕೆ ಬರ್ತದದು? ಅದು ನಾವು ನಿಲ್ಲಿಸ್ತಾಯಿದ್ವಿ ಕ್ಯೂದಲ್ಲಿ. ನನಗೊಂದು 5 ಕಿಲೋ ಕೊಡು, ನಮ್ಗೆ 5 ಕಿಲೋ ಕೊಡೋದು. ಈ ಪರಿಸ್ಥಿತಿ ನಾವು ತಂದು ನಿಲ್ಲಿಸಿದ್ದಾರೆ ಎಲ್ಲ ರಾಜಕಾರಣಿಗಳು. ಮುಂದಾಲೋಚನೆ ಇಲ್ಲ, ದೇಶದ ಬಗ್ಗೆ ಚಿಂತನೆ ಇಲ್ಲ. ದೇಶಭಕ್ತಿ ಬಗ್ಗೆ ಮಾತಾಡೋದು ಎಲ್ಲರೂ ಮಾತಾಡ್ತಾರೆ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇನ್ನುಳಿದ ಯಾವುದೇ ಪಕ್ಷಗಳಾಗಿರ್ಬೋದು. ಈ ಪಕ್ಷಗಳಿಂದ ಈ ದೇಶದ ಉದ್ಧಾರ ಇಲ್ಲ. ಕಾಡುಗಳನ್ನ ನಾಶ ಮಾಡೋದು. ಆಯುಷ್ಯ ಮತ್ತು 10% ಜನ ಇದ್ದಾರೆ, ಅವ್ರ ಕಡೆ ದುಡ್ಡು ಸಂಗ್ರಹ ಅದ. ಚೈನಿಗಾಗಿ ಬರ್ತಾರೆ, ರೆಸಾರ್ಟ್ದಾಗಿರ್ತಾರೆ, ಹುಲಿಗಳನ್ನು ನೋಡ್ತಾರೆ, ಸಂತೋಷ ಪಡ್ತಾರೆ. ಅವ್ರಿಗಾಗಿ ಇದೆಲ್ಲ ಕಾಡು ಕಡಿಯುವಂಥದ್ದು, ನಾಡು ಮಾಡುವಂಥದ್ದು, ಅದರಿಂದೆಲ್ಲ ದಿವಾಳಿ. ಕಡೆಗೆ ಇವತ್ತು ಏನೂ ಉಳಿತಾ ಇಲ್ಲ ಇಲ್ಲಿ. ಅಂತಂದ್ರೆ ಈಗ ಟೌನ್ಶಿಪ್ ಅಂತ ಏನು ನೋಡಿದ್ರೆ ನೀವು ಬೆಳೆದಿಯಲ್ಲೇ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಒಂದು ಊರು ಬೆಳೀತಂದ್ರೆ ಅಲ್ಲಿ ಬೆಳೆಸೋಂಥ ಪ್ರಯತ್ನ ಮಾಡೋಂಥವು ಇವೆಲ್ಲನೂ ನಿಸರ್ಗದಿಂದ ದೊಡ್ಡ ಹೊಡೆತ ಕೊಡ್ತಾ ಇದ್ದಾವೆ. ಹೀಗಾಗಿ ಬೆಂಗಳೂರಿನಲ್ಲಿದ್ದ ಕೆರೆಗಳೆಲ್ಲ ಗಪ್ ಚುಪ್ ಇಲ್ಲ. ಹಾಗಿಲ್ಲೇ ವಯನಾಡಿನಲ್ಲಿ ಕಾಡುಗಳನ್ನ, ಕೇರಳದಲ್ಲಿ ಆಗಿರ್ಬೋದು, ಕೊಡಗಿನಲ್ಲಿ ಆಗಿರ್ಬೋದು, ಕಾಡು ಕಡಿತಾ ಇದ್ದೀವಿ. ಅದರಿಂದಾಗಿ ಪ್ರತಿ ವರ್ಷವೂ ತಮ್ಮ ಜೀವ ಕಳ್ಕೊಳ್ತಿದ್ದಾರೆ ಅನೇಕ ಜನ. ಅಲ್ಲಿ ಕಾಡಿನಲ್ಲಿದ್ದವರು ಕಾಡು ಕಳೆದ್ರಿಂದಾಗಿ ಸಹಜವಾಗಿ ಮನೆಗಳೋದು, ಭೂಕಂಪ ಆಗಿ ಮತ್ತೇನೋ ಬಿದ್ದು ಹೋಗೋದನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಒಂದು ವಯನಾಡದಲ್ಲಿ ನಡೆದದ್ದು ಆಗಿರ್ಬೋದು, ಹಾಸನದಲ್ಲಿ ನಡೆದದ್ದು ಆಗಿರ್ಬೋದು, ಅಥವಾ ಇನ್ನೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಗಿರ್ಬೋದು, ಹಿಮಾಲಯ ಪರ್ವತದ ಸುತ್ತಮುತ್ತ ಆಗಿರ್ಬೋದು, ಇವಾಗೆಲ್ಲ ಕಾರಣರು ಯಾರಪ್ಪ ಅಂದ್ರೆ ನಾವು ಅಭಿವೃದ್ಧಿ ಹೆಸರಲ್ಲಿ ಇವೆಲ್ಲ ಕುಲ್ಲ ಮಾಡ್ತಾಯಿದ್ವಿ. ಹೊಳೆಗಳೆಲ್ಲ ಇವತ್ತು ಗಡ್ರಾಗಿಬಿಟ್ಟಿದ್ದಾವೆ. ಉಸುಕ ಇಲ್ಲಲ್ಲೇ ಉಸುಕಂತಂದು ಕಾಂಕ್ರೀಟ್ ಮನೆಗಳು ಕಟ್ಕೊಳ್ತಾ ಇದ್ದೀವಿ. ಎಲ್ಲರೂ ಈ ಅಭಿವೃದ್ಧಿ ದಿಶೆಯಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಇದು ಬೇಕಿಲ್ಲ ಅಂತಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದು ನಮ್ಮಲ್ಲಿ ಕಲ್ಪನೆ ಇಲ್ಲ, ನಮ್ಮಲ್ಲಿ ತಿಳುವಳಿಕೆ ಇಲ್ಲ. ಮತ್ತು ನಮ್ಮ ಉದ್ಯೋಗ ಯಾವ್ದು ಮೀನು ನಮ್ಗೆ ಇಷ್ಟು ವರ್ಷ ಆಯಿತು ಗೊತ್ತೂ ಇಲ್ಲ. ಯಾವ ಅಧಿಕಾರಿ ಬರಲಿ, ಯಾವುದೇ ಒಂದು ರಾಜಕಾರಣಿ ಬರಲಿ, ಅವ್ರಿಗೆ ಬೇಸಿಕ್ಕಾಗಿ ಏನು ಮಾಡಬೇಕಾಗಿತ್ತು ಅದ್ರ ಇಲ್ಲ. ಒಂದು ವೇಳೆ 2006 ನಮ್ಮ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಆವತ್ತು ರೈತರಿಗೆ ಮಾರ್ಕೆಟ್ ಕೊಟ್ಟಿದ್ರೆ, ಅವ್ಗೆ ಬೆಳೆಗೆ ಬೆಲೆ ಕೊಟ್ಟಿದ್ರೆ ನಿಶ್ಚಿತವಾಗಿಯೂ ಅನೇಕರು ಅಲ್ಲಿ ಉದ್ಯೋಗ ಮಾಡ್ತಾಯಿದ್ರು. ಕೃಷಿ ಉದ್ಯೋಗ ಮಾಡೋದ್ರಿಂದಾಗಿ ಇಷ್ಟು ಇವತ್ತೇನು ಪ್ರಭಾವ ಆಗಿರುತ್ತೆ ಅಷ್ಟು ಆಗ್ತಾ ಇರಲಿಲ್ಲ. ಹಳ್ಳಿಗಳೆಲ್ಲ ಸದೃಢ ಆಗ್ತಾಯಿದ್ವು. ಅಲ್ಲೇ ಗಂಟಿಗೆ ಅಲ್ಲೇ ವಸ್ತು ತೊಗೊಂಡು ಅಲ್ಲೇ ಮನೆ ಕಟ್ಟುವಂಥದ್ದು ಆಗ್ತದೆ. ಮಣ್ಣಿನ ಮನೆ ಅಂತ ಸುಂದರವಾಗಿ. ಹೀಗಾಗಿ ಇವತ್ತಿನ ಕಾಡು ಹಾಳಾಗ್ತಿರಲ್ಲ ಈ ಪ್ರಮಾಣದಲ್ಲೇ. ಅಂದರೆ ಹಾಳಾದ ಸಹಿತ ಅದು ಏನಾಗಿರ್ತದೆ ಅಂದ್ರೆ ಒಕ್ಕಲ್ತನದ ಭೂಮಿ ಆಗ್ತಾಯಿತ್ತು. ಹೀಗಾಗಿ ಇಲ್ಲೇ ಅಭಿವೃದ್ಧಿ ಒಂದು ಸ್ಲೋ ಆಗಿ ಗಟ್ಟಿಯಾಗಿ ನಡೀತಾಯಿತ್ತು. ಆದರೆ ಇವತ್ತು ನಾವು ಅದನ್ನೆಲ್ಲ ಏನು ಬಿಟ್ಬಿಟ್ಟಿವಿ. ಎಲ್ಲ ಹೈವೇಗಳು ಮಾಡೋದು, ರಾಜ್ಯವೇ ಮಾಡೋದು, ವೇಗಳು ಅಲ್ಲೇ ಚಲೋ ಗಟ್ಟರ ಮಾಡ್ಕೊಳ್ಳೋದು. ಮತ್ತು ಸಿಮೆಂಟ್ನೊಳಗೆ ಅದರಲ್ಲೂ ಮುಖ್ಯವಾಗಿ ಕಾಂಕ್ರೀಟ್ ಕಾಡುಗಳನ್ನ ಬೆಳೆಸ್ತಾ ಇದ್ದೀವಿ. ಇವತ್ತೆಲ್ಲ ನೋಡಿರಿ, ಮೆಟ್ರೋಪಾಲಿಟನ್ ಸಿಟಿಗಳು ನೋಡಿರಿ ಯಾವ ರೀತಿ ಆಗಿದಾವೆ. ಎಲ್ಲನೂ ಗಬ್ಬೆದ್ದು ಹೋಗಿದ್ದಾವೆ. ಅಲ್ಲಿ ಬದುಕೋದು ಕಷ್ಟ ಆಗ್ಯದ. ಹೀಗಾಗಿ ಈಗ ಉಳಿದ ಕೆಲವು ಕಾಡುಗಳಿಗೆ ಇವ್ರು ಬೆನ್ನು ಹಚ್ಚಿದ್ದಾರೆ ನಮ್ಮ ಕಾಡು ಪ್ರೇಮಿಗಳು. ಹೀಗಾಗಿ ಇವತ್ತಿದೆಲ್ಲ ಈಗೇನು ನಮ್ಮ ತಿರುವನಂತಪುರ ಅಂದ್ರೆ ಈ ಕೇರಳದಲ್ಲಿ ಏನಾಗ್ಯದ, ಈ ಅದರಲ್ಲೂ ಮುಖ್ಯವಾಗಿ ವಯನಾಡು ಜಿಲ್ಲೆಯಲ್ಲಿ ಮೇಪಾಡಿಯಲ್ಲಿ ಇದೊಂದು ಉದಾಹರಣೆ. ಹಾಸನದಲ್ಲೂ ಆಗ್ಯದ, ಮತ್ತು ಮಂಗಳೂರು ಕಡೆಯೂ ಆಗ್ತಾಯಿದೆ. ಮಳೆ ಸುರ ಆದ್ರೆ ಮತ್ತು ಆ ಭಾಗದ ಮಳೆ ಜಬರ್ದಸ್ತ್ ಆಗ್ತದೆ. ಹೀಗಾಗಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಆ ಮಣ್ಣನ್ನು ತಡೆ ಹಿಡಿಯೋ ಶಕ್ತಿ ಆ ಭೂಮಿಗಿಲ್ಲ, ಗಿಡಗಳು ಇಲ್ಲ. ಅದು ಹರಿದು ಬಂದು ಈ ಪ್ರಭಾವ ಬೇರ್ಲಿಕ್ಕತ್ತದ, ಪರಿಣಾಮ ಆಗ್ಲಿಕ್ಕತ್ತದ. ಇದು ನಿಲ್ಲುವುದು ಯಾವಾಗ? ಅದನ್ನು ಇದೆ ರೀಥಿಂಕ್. ಇವರು ರಾಜಕಾರಣಿಗಳಂತೆ ಮಾಡೋದಲ್ಲ, ಇದು ಜನ ನಾವು ವಿಚಾರ ಮಾಡ್ಬೇಕಾಗಿದೆ. ಏನಪ್ಪ ನಾವು ಹೆಂಗೆ ಬದುಕೋಕ್ಕೆ ಸಾಧ್ಯ ಅದ ಅನ್ನೋದನ್ನು ಚರ್ಚೆ ಮಾಡ್ಬೇಕಾಗಿದೆ. ಅದು ಹೆಸರು ಚರ್ಚೆ ಮಾಡಿರಿ ಎಲ್ಲರೂ. ಯಾಕಂದರೆ ಇದು ನಿಮ್ಮ ನಾಡು, ನಾವು ನೀವೆಲ್ಲ ಕೂಡಿ ಬದುಕುವಂಥದ್ದು. ಇದಕ್ಕೇನಾದರೂ ಪರ್ಯಾಯವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನಾ? ಕಾಡು ಉಳಿಸ್ಕೊಂಡು ಜೊತೆಗೆ ನಮ್ಮ ಅಭಿವೃದ್ಧಿನ ಮಾಡ್ಕೊಳ್ಳೋಂಥ ಹೊಸ ಪ್ಲ್ಯಾನ್ ಏನಾದರೂ ಯಾರೆಲ್ಲಾದರೂ ಇದ್ದಾವೆ ಅದು ಚರ್ಚೆ ಮಾಡ್ಲಿಕ್ಕೆ ಬನ್ನಿರಿ. ನಮ್ಮ ಬಂದು ಚರ್ಚೆ ಮಾಡಿರಿ, ಜನಕ್ಕೆ ತಿಳಿಸೋನು ಅದನ್ನು. ಯಾಕೆಂತಂದ್ರೆ ಜನಕ್ಕೆ ಗೊತ್ತಾಗಲಿ ಅಭಿವೃದ್ಧಿ ಅಂದ್ರೆ ಏನು. ಅಭಿವೃದ್ಧಿ ಅಂದರೆ ಕಾಂಕ್ರೀಟ್ ಕಾಡಲ್ಲ, ಅದು ಬಿಟ್ಟು ಬೇರೆ ಅದಪ್ಪ. ಎಲ್ಲರೂ ಉದ್ಯೋಗ ಕೊಡುವಂಥದ್ದು ಯಾವ ಕ್ಷೇತ್ರದ ಚರ್ಚೆ ಮಾಡೋರು ಬನ್ನಿರಿ ಅಂತ ಹೇಳ್ತಾ ನೀವು ಬರ್ಬೋದು, ಬರ್ತೀರಿ ತಿಳ್ಕೊಂಡು ಈ ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕಾಗಿ ವಂದನೆಗಳು.